ಮಾಡಲು ಸಾಧ್ಯವೇ? ಅಂದ ಹಾಗೆ ತಾವ್ಯಾರು? ನಾನಿದೆ ಊರ ಕಡು ಮಾಡುವ ಧರ್ಮಣ್ಣನ ತಮ್ಮರಿ. ನಿಮ್ಮಲ್ಲಿರುವ ಈ ಧೈರ್ಯಕ್ಕೆ ಮೆಚ್ಚಿದರಿ. ಶ್ರೀಮಂತರು ಮನೆ ಬಿಟ್ಟು ಹೊರಗೆ ಬರದ ಈ ಕಾಲದಲ್ಲಿ ಒಗ್ಗಂಟಿಯಾಗಿ ಈ ಸುಂದರ ಕಾಡಿನ ಸುಂದರ ದೃಶ್ಯವನ್ನು ನೋಡಲು ಬಂದ ನಿಜವಾಗಲೂ ನೀವೇ ಧೈರ್ಯವಂತರಿ. ಅಂದಾಗೆ ತಮ್ಮ ಹೆಸರು ತಿಳಿಯಲಿಲ್ಲ. ನನ್ನ ಹೆಸರು ಪರಿಮಳ ಅಂತ. ಅಂದ ಹಾಗೆ ತಮ್ಮ ಹೆಸರು? ನನ್ನ ಹೆಸರು ವಿನಾಯ್ ಅಂತ. ರಾಜವರ್ಮನಂತ ಅಣ್ಣನ ಪಡೆದ ನೀವೇ ಧೈರ್ಯವಂತರಿ. ರಾಜವರ್ಮನಂತ ಅಣ್ಣನ ಪಡೆದ ನೀವೇ ನಿಜವಾಗಲೂ ಧೈರ್ಯವಂತರಿ. ಏನು ನಮ್ಮ ಅಣ್ಣನ ಬಗ್ಗೆ ಬಹಳ ಪ್ರಶಂಸೆ ಮಾಡ್ತಾ ಇದ್ದೀರಲ್ಲ, ಏನ್ ವಿಷಯ? ಅಂತ ದೊಡ್ಡ ಸಾಧನೆ ಏನ್ ಮಾಡಿದ್ದಾರೆ? ನಮ್ಮ ಮನೆತನಕ್ಕೆ ಮರೆಯಲಾಗದಂತ ಪುಣ್ಯದ ಕೆಲಸ ಮಾಡಿದ್ದಾರೆ ನಿಮ್ಮಣ್ಣ. ನಮ್ಮಣ್ಣ ನಿಮ್ಮ ಮನೆಗೆ ಹೋಗಿ ನನಗೆ ಪೊಲೀಸ್ ನೌಕರಿಗೆ ಸೇರಲು ಹಣ ಕೇಳಿದಾಗ ಇಲ್ಲವೆನ್ನದೆ 25 ಲಕ್ಷ ಸಾಲದ ರೂಪದಲ್ಲಿ ನೀಡಿದ್ದಾರೆ. ಇದಕ್ಕಿಂತ ಪುಣ್ಯದ ಕೆಲಸ ಬೇಕೇ? ಹೌದು, ನನ್ನಣ್ಣ ಸಾಲವಾಗಿ ಕೊಟ್ಟಿದ್ದೀರಾ? ಹೌದೌದು, ನನ್ನಣ್ಣ ವೇಶ್ಯಲತೆ ಹೃದಯವನ್ನು ಹೊಂದಿದವರು. ಅಂದ ಹಾಗೆ ತಾವು ಯಾವಾಗ ನೌಕರಿಗೆ ಹೋಗ್ತಾ ಇದ್ದೀರಾ? ಈ ಸಮಾಜದಲ್ಲಿರುವ ಅಂಕು ಡೊಂಕು ತಿದ್ದಬೇಕು ಅಂದರೆ ನಿಮ್ಮಂತವರು ನೌಕರಿಗೆ ಹೋಗಲೇಬೇಕು. ಅವಾಗಲೇ ಒಳ್ಳೆಯದು. 1 ತಿಂಗಳ ನಂತರ ನೌಕರಿಗೆ ಹೋಗಬೇಕರಿ. ನಿಮ್ಮ ಅಣ್ಣನಂತ ಶ್ರೀಮಂತರು ನಮ್ಮಂತ ವಿದ್ಯಾವಂತವರಿಗೆ ಹಣದ ಸಹಕಾರ ನೀಡುತ್ತಾ ಹೋದರೆ ನಾನು ಅಷ್ಟೇ ಅಲ್ಲ, ನನ್ನಂತ ಓದಿದ ಅನೇಕ ಬಡವರು ಇಂತಹ ನೌಕರಿಗೆ ಸೇರುತ್ತಾರೆ ರೀ. ನೀವೆಂತ ಹೃದಯಗಳು ಎಂಬ ನಿಮ್ಮ ಮಾತಿನಲ್ಲಿಯೇ ಅರ್ಥವಾಗುತ್ತಿದೆ ರೀ. ಅಂದಾಗೆ ನೀವು ತಪ್ಪು ತಿಳಿಯಲೆಂದ್ರೆ ನಿಮಗೊಂದು ಮಾತು ಹೇಳೋಣ ಅಂದುಕೊಂಡಿದ್ದೇನೆ. ಛೇ, ಅದೇನಂತೆ ಕೇಳಿ. ಸಹಜವಾಗಿ ನಾನೇನು ತಪ್ಪು ತಿಳಿದುಕೊಳ್ಳುವುದಿಲ್ಲ. ಅಷ್ಟೊಂದು ಸಂಕೋಚ ಬೇಕೆ? ಧಾರಾಳವಾಗಿ ಕೇಳಿ. ನಿನ್ನ ಹೃದಯದ ಶ್ರೀಮಂತಿಕೆಯನ್ನು ಕಂಡು ನನ್ನ ಮನ ಮೌನವಾಗಿದೆ ರೀ. ನಿನ್ನನ್ನೇ ನನ್ನ ಬಾಳ ಸಂಗಾತಿಯಾಗಿ ಪಡೆಯಬೇಕು ಅನ್ನಿಸ್ತದೆ ರೀ. ಒಪ್ಪಿದ್ರೆ ಮಿತ್ರ, ಇದಕ್ಕೆ ನೀವು ಒಪ್ಪಿದ್ರೆ ಮಾತ್ರ. ಇದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಆದರೆ ನಮ್ಮಣ್ಣ ಒಪ್ಪಬೇಕಲ್ಲ. ನಮ್ಮಣ್ಣ ಒಪ್ಪಿದರೆ ನನ್ನದು ಒಪ್ಪಿಗೆ ಇದೆ. ನಾನು ನಿಮ್ಮ ಬಾಳ ಸಂಗಾತಿ ಆಗಲು ಸಿದ್ಧಳಿದ್ದೇನೆ. ನಿಮ್ಮಂತ ಶ್ರೀಮಂತಿಕೆ ಮನೆ ಹೆಣ್ಣು ನಮ್ಮಂತ ಬಡವರನ್ನು ಒಪ್ಪುತ್ತಾರೋ ಇಲ್ಲವೋ ಎಂಬ ಆತಂಕವಿತ್ತು ನನ್ನ ಒಡೆಯನಲ್ಲಿ. ನಿಮ್ಮ ಒಪ್ಪಿಗೆಯನ್ನು ಕಾಯುತ್ತಿದ್ದೆ ನಾನು. ನಿನ್ನಣ್ಣನನ್ನು ಕೇಳಲು ನನ್ನಣ್ಣನಿಗೆ ಕೇಳಿ ನಿಮ್ಮಣ್ಣನಿಗೆ ವಿಚಾರಿಸಲು ಹೇಳುತ್ತೇನೆ. ನಿನ್ನಣ್ಣ ಒಪ್ಪಿದರೆ ನನ್ನ ಬಾಳೆ ಬಂಗಾರವಾಗುತ್ತದೆ ರೀ. ಹೌದು ಹೌದು, ನನಗೂ ಅಷ್ಟೇ. ನಿಮ್ಮ ಬಾಳ ಸಂಗತಿ ಆಗಲು ಕಾಯ್ತಿದ್ದೇನೆ. ನಮ್ಮಣ್ಣ ಒಪ್ಪಿದರೆ ಸಾಕು, ನಾವಿಬ್ಬರು ಬಾಳ ಸಂಗತಿ ಆಗಬಹುದು. ಏನಂತೀರಾ? ಹ್ಞೂ ಅಂತೀನಿ. ಈ ನಿನ್ನ ಪ್ರೀತಿಯ ಮಾತು ಕೇಳಿ ನನ್ನ ಪ್ರೇಮ ಬಂಧನ ಕಟ್ಟೆ ಹೊಡೆದಿದ್ದ ಪರಿಮಳ. ನಿನ್ನ ಪ್ರೀತಿಯಲ್ಲಿ ಒಂದಾದ ನನ್ನ ಮನಸ್ಸು ಕಲಿಕಿದ ತಿಳಿ ನೀರಿನಂತಾಗಿದೆ ಪರಿಮಳ. ಪ್ರತಿಯೊಬ್ಬರಿಗೂ ಪ್ರೇಮಾಂಕುರವಾಗುವುದು ಒಂದೇ ಬಾರಿ. ಅದೇ ರೀತಿ ಪ್ರೇಮ ಬಂಧನಕ್ಕೆ ನಾನು ಸಿಲುಕಿದ್ದು ಪರಿಮಳ ತುಂಬಿದ ಹೂವಿನಲ್ಲಿ ಎಂಬುದೇ ಈ ತುಂಬಿಯ ಸಂತೋಷ ಕಣೆ. ಇದೇ ಸಂತೋಷಕ್ಕೆ ಈ ಸುಂದರ ಸನ್ನಿವೇಶದಲ್ಲಿ ನವಿಲಿನಂತೆ ನರ್ತಿಸೋಣವೇ ಪ್ರಿಯತಮೇ? ಹಾಗೆ ಆಗಲಿ. ಐ ಲವ್ ಯು ವಿನಯ್. ಐ ಲವ್ ಯು ಟು ಪರಿಮಳ. ಆದ್ರೆ ಹೋಗುವಾಗ ಒಂದೇ
Yeah.